ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವು ಇವತ್ತು ನೂರಾನಿ ಕಿಚನಲ್ಲಿ ಟಮಾಟಿ ರಸಮನ್ನು ಮಾಡ್ತಾಯಿದ್ದೇವೆ ರೀ. ಬನ್ನಿರಿ ಮಾಡೋಣ. ನಾವು ಒಂದು ಬಟ್ಟಲಲ್ಲಿ ನೀರನ್ನು ತೊಗೊಂಡು ಟಮಾಟಿಯನ್ನು ಸ್ವಚ್ಛವಾಗಿ ತೊಳಿತಾ ಇದ್ದೇವೆ ರೀ. ಈ ಟೈಪ್ ಎಲ್ಲವನ್ನು ಸ್ವಚ್ಛವಾಗಿ ತೊಳ್ಕೋಬೇಕು. ಮತ್ತೊಂದು ಪಾತ್ರೆಯನ್ನು ನೀರನ್ನು ಹೆಸರು ಇಟ್ಟಿದ್ದೇನೆ ನಾನು. ಆ ನೀರಿಗೆ ಟಮಾಟಿಯನ್ನು ಹಾಕ್ತಾ ಇದ್ದೇನೆ ನಾನು. ಟಮಾಟಿಯನ್ನು ಇದನ್ನು ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಕುದಿ ಬರೋ ತನಕ ಕುದಿಸಿ. ಆ ನಂತರ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಕರಿಮೆಯನ್ನು ಹಾಕಿರಿ, ಸ್ವಲ್ಪ ಜೀರಿಗೆಯನ್ನು ಹಾಕಿರಿ. ಜೀರಿಗೆ ಕರಿಮೆಯನ್ನು ಹಾಕಿ ಮತ್ತೆ ಮುಚ್ಚಳನ್ನು ಮುಚ್ಚಿ ಎಲ್ಲ ಬೇಯ ತನಕ ಕುದಿಸಿರಿ ಚೆನ್ನಾಗಿ. ಈ ಟೈಪ್ ಕುದ್ದ ಮೇಲೆ ಅದರ ಸಿಪ್ಪೆಯನ್ನು ತೆಗಿಬೇಕ್ರಿ. ಇದು ಈ ಟೈಪ್ ಕುದ್ದಿದೆ ರೀ. ಇದ್ರ ಮ್ಯಾಗಿನಂಥ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ರೀ ನಾನು. ಎಲ್ಲವನ್ನು ಸಿಪ್ಪೆ ತೆಗೆದು ಈ ಟೈಪ್ ಎಲ್ಲ ತೆಗೆದು ದಾಲ್ಗುಟ್ಟಿನಿಂದ ಎಲ್ಲವನ್ನು ಮಗಚಿಕೊಳ್ಳಿರಿ ಚೆನ್ನಾಗಿ. ಎಲ್ಲ ಮ್ಯಾಶ್ ಮಾಡಿರಿ. ನಾನು 3 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಬೇಕಂದ್ರೆ ಜಾಸ್ತಿ ನೀರು ಹಾಕಿಕೊಳ್ಳಿರಿ. ನಾನು ಇದಕ್ಕೆ ಕೆಂಪು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಅಚ್ಚ ಖಾರದ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಮಸಾಲೆ ಕುಡಿಸಿದ್ದು. ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಅದಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಮಿಕ್ಸ್ ಆದ ಮೇಲೆ ನಾನು ಇದಕ್ಕೆ MTR ರಸಮ್ ಪೌಡರನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ 1 ಸ್ಪೂನ್ ರಸಮ್ ಪೌಡರ್ ಅಷ್ಟು ಹಾಕ್ತಾಯಿದ್ದೀನಿ ರೀ. ಅದಕ್ಕೆ ಇದು ರಸಮ್ ಪೌಡರ್ ಹಾಕಿದಷ್ಟು ಘಮ ಘಮ ವಾಸನೆ ಬರ್ತದೆ ನೋಡಿರಿ ಇದು. ಆ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತೇನೆ ರೀ. ಹಾಕಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಕುದಿಸಿರಿ. ಎಲ್ಲವನ್ನು ಚೆನ್ನಾಗಿ ಮುಚ್ಚಳನ್ನು ಮುಚ್ಚಿ ಕುದಿಸಿರಿ. ಈಗ ನೋಡಿರಿ ನಮ್ಮ ಟಮಾಟಿ ರಸಮ್ ಕುದ್ದಿದೆ. ಈ ಟೈಪ್ ಬಂದಿದೆ ನಮ್ಮ ಟಮಾಟಿ ರಸಮ್. ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕ್ರಿ. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕುತ್ತಾ ಇದ್ದೇನೆ. ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ತೊಗೊಂಡಿದ್ದೇನೆ ರೀ ನಾನು. ಸಾಸಿವೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಚಟಾಪಟ ಅಂತ ಸಿಡಿಬೇಕು. ಆನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ. ಅದು ಜೀರಿಗೆ ಸಿಡಿದ ಮೇಲೆ ಕರಿಮೆಯನ್ನು ಹಾಕಿರಿ. ನಾನು ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ ರೀ, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಒಗ್ಗರಣೆ ಕೆಂಪು ಬರೋ ತನಕ ಹೊಳಸಾಡಿಕೊಳ್ಳಿರಿ. ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ ನೋಡಿರಿ. ಈ ಟೈಪ್ ಬಂದಿದೆ. ಈ ಒಗ್ಗರಣೆಯನ್ನು ಗ್ಯಾಸನ್ನು ಬಂದ್ ಮಾಡಿರಿ. ಈ ಕುದಿಸಿಟ್ಟಂಥ ರಸಮಿಗೆ ಸುರುವಿರಿ. ಈ ಟೈಪ್ ಎಲ್ಲವನ್ನು ಹಾಕಿರಿ. ಮುಚ್ಚಳವನ್ನು ಮುಚ್ಚಿ ಮತ್ತು ಒಂದು ಕುದಿಸಿರಿ ಎಲ್ಲ ಒಗ್ಗರಣೆ ಹಾಕಿದ ಮೇಲೆ. ಆಮೇಲೆ ಈ ಟೈಪ್ ನಮ್ಮ ಟಮಾಟಿ ರಸಮ್ ರೆಡಿಯಾಗಿದೆ ನೋಡಿರಿ. ಟಮಾಟಿ ರಸಮ್ ಈ ಟೈಪ್ ಬಂದಿದೆ ರೀ. ಇದನ್ನು ಅನ್ನ ಜೊತೆ ಹಾಕ್ಕೊಂಡು ಕುಡಿದರೆ ಭಾಳ ಟೇಸ್ಟಾಗಿ ಬರುತ್ತೆ ರೀ, ಹುಳಿ ಹುಳಿಯಾಗಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ, ಎಲ್ಲರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.